ಕರ್ನಾಟಕ ರಾಜ್ಯ ಮತ್ತು ಗಡಿಭಾಗದಲ್ಲಿ ಆಂಧ್ರ ಮತ್ತು ತಮಿಳುನಾಡು ಗಡಿಭಾಗದಲ್ಲಿ 3 ಸ್ಟೇಟ್‌ಗಳ ಒಂದು ಸಮ್ಮಿಲನ ಅಂತ ಹೇಳ್ಬೋದು. ಒಂಥರ ನಮ್ಗೆ ಇದು ಕುಂಭಮೇಳ ಇದ್ದಂಗೆ, ಇದು ಮಿನಿ ಕುಂಭಮೇಳ ಇದ್ದಂಗೆ. ವರ್ಷಕ್ಕೊಂದ್ಸರಿ ಈ ಜಾತ್ರೆ ಕುಂಭಮೇಳ 3 ಸ್ಟೇಟು ಒಂದು ಕಡೆ ಜನ ಸೇರ್ತಕ್ಕಂಥ ಒಂದು ಜಾತ್ರೆ ರಾಮಲಿಂಗೇಶ್ವರನ ಜಾತ್ರೆ. ಇತಿಹಾಸದಲ್ಲಿ ಸೀತಾದೇವಿ ಲವಕುಶನ ತಂದು ಇಲ್ಲಿ ಈ ಬೆಟ್ಟದ ಮೇಲೆ ಸಾಕಿ ಹೋಗಿರ್ತಕ್ಕಂಥ ಇತಿಹಾಸ ಪುರಾವೆಗಳಿರೋದ್ರಿಂದ ಈ ಜಾತ್ರೆಯನ್ನು ತುಂಬ ಅದ್ದೂರಿಯಾಗಿ ಜಾತ್ರೆ ಮಾಡ್ತೀವಿ. ಸುಮಾರು 25 ದಿವಸಗಳಿಂದ ಒಂದು ಪೂರ್ವಭಾವಿ ಸಭೆ ಮಾಡಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಎಲ್ಲ ರೀತಿ ವ್ಯವಸ್ಥೆ ಮಾಡಿ, ಹೆಣ್ಮಕ್ಳಿಗೆ ಸುಸೂತ್ರವಾಗಿ ವ್ಯವಸ್ಥೆ ಮಾಡಿ, ಇದು ಪೊಲೀಸ್ ಇಲಾಖೆ ಬಂದೋಬಸ್ತ್ ಮುಖಾಂತರವಾಗಿ ಈ ಜಾತ್ರೆ ತುಂಬ ಅದ್ದೂರಿಯಾಗಿ ನಡೆಸ್ಕೊಡ್ತೀವಿ. ಯಾವುದೂ ಬ್ಯಾನರ್ ಕಟ್ಟದೆ, ಯಾವುದೂ ಕಟೌಟ್ಗಳಾಗದೆ, ಯಾವುದೂ ಪ್ರೊಸೆಷನ್ ಬರದೆ, ಯಾವುದೋ ಒಂದು ಕಾರು ಕೂಡ ಒಳಗಡೆ ಬಿಡದೆ, ಇನ್ಕ್ಲೂಡಿಂಗ್ ನಾವು ಸಹ ನಡ್ಕೊಂಡು ಬಂದು ಜಾತ್ರೆನ ಸಕ್ಸಸ್ ಮಾಡೋಕ್ಕೆ ಇವತ್ತು ಸಕಲ ಸಿದ್ಧತೆ ಮಾಡಿ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಸಪೋರ್ಟ್ ಮೂಲಕ ಮತ್ತು ಪೊಲೀಸ್ ಇಲಾಖೆ ಸಪೋರ್ಟ್ ಮೂಲಕ ಈ ಜಾತ್ರೆಯನ್ನು ಸಕ್ಸಸ್ಗೊಳಿಸಿದ್ವಿ. ಎಲ್ಲ ಭಕ್ತಾದಿಗಳು ಕೂಡ ನಡೀತಕ್ಕಂಥ 5 ದಿವಸ ಜಾತ್ರೆಯಲ್ಲಿ ಸುಗಮ ಬಂದು ಭಾಗವಹಿಸಿ ರಾಮಲಿಂಗೇಶ್ವರನ ಶ್ರೀರಾಮನ ದರ್ಶನ ಪಡ್ಕೊಂಡು ಹೋಗ್ಬೇಕಂತ ಎಲ್ಲರಲ್ಲಿ ಮನವಿ ಮಾಡ್ಕೊತೀನಿ. ಹಾಗೂ ಯಾರಿಗೂ ಅಡಚಣೆ ಆಗ್ದಂಗೆ ಆ ಭಗವಂತ ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ.